ಸುಗಟೂರು ಕಲ್ಲೇಶ್ವರ ಸ್ವಾಮಿ ಸಿದ್ದರಾಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಭಂಡಾರ ಪೆಟ್ಟಿಗೆಗೆ ಅದ್ದೂರಿ ಸ್ವಾಗತ. ಕಾಲಾಟ, ವೀರಗಾಸೆ, ತೆಂಗಿನಕಾಯಿ ಪವಾಡದೊಂದಿಗೆ ಗ್ರಾಮಸ್ಥರಿಂದ ಸಂಭ್ರಮದ ಸಡಗರದ ಪೂಜೆ. ರಾಜ್ಯದಲ್ಲಿಯೇ ಕುರುಬಕುಲದ ದೊಡ್ಡ ದೇವರ ಅಥವಾ ಮನೆ ದೇವರುಗಳಿಗೆ ವಿಶಿಷ್ಟವಾದ ಆಚರಣೆ ವೈಭವ ಹಿನ್ನೆಲೆ ಇದ್ದು, ಅದರಂತೆಯೇ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಸುಗಟೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಕಲ್ಲೇಶ್ವರ ಸ್ವಾಮಿ ಮತ್ತು ಸಿದ್ದರಾಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಏಪ್ರಿಲ್ 25ರಿಂದ 28ರವರೆಗೆ 4 ದಿನಗಳ ಕಾಲ ನಡೆಸಲು ನಿಶ್ಚಯಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಎರಡೂ ದೇವರುಗಳ ಕುಲಸ್ಥರ ಮನೆಗಳಿಗೆ ಭಂಡಾರ ಪೆಟ್ಟಿಗೆಯನ್ನು ಕಳಿಸುವ ಪದ್ಧತಿ ಇದ್ದು, ಅದರಂತೆಯೇ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಕಲ್ಲೇಶ್ವರ ಸ್ವಾಮಿ ಸಿದ್ದರಾಮೇಶ್ವರ ಸ್ವಾಮಿ ಒಕ್ಕಲಿನ ಮನೆಗಳಿಗೆ ಭಂಡಾರ ಪೆಟ್ಟಿಗೆಯನ್ನು ಗಳಿಸಲಾಗಿತ್ತು. ಗ್ರಾಮಸ್ಥರು ಕಾಲಾಟ, ವೀರಗಾಸೆ, ತೆಂಗಿನಕಾಯಿ ಪವಾಡದೊಂದಿಗೆ ಗ್ರಾಮಕ್ಕೆ ಜಲಮಡಿಯನ್ನು ಹಾಸುವ ಮುಖಾಂತರವಾಗಿ ಅದ್ಧೂರಿಯಾಗಿ ಭಂಡಾರ ಪೆಟ್ಟಿಗೆಯನ್ನು ಸ್ವಾಗತಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಎತ್ತಿಗೂ ಕೂಡ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ಭಂಡಾರ ಪೆಟ್ಟಿಗೆ ಮನೆಗೆ ಬಂದ ನಂತರ ಕುಲಸ್ಥರು ಮನೆಗಳನ್ನು ಸುಣ್ಣ ಬಣ್ಣಗಳಿಂದ ಸಿಂಗರಿಸಿ ನೀತಿ ನಿಯಮಗಳನ್ನು ಪಾಲಿಸಿ ಶಿಷ್ಟಾಚಾರ ಆಚರಣೆ ಮುಖಾಂತರವಾಗಿ ದೊಡ್ಡ ದೇವರ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಪದ್ಧತಿ ಇದೆ. ಅದರಂತೆ ಲಕ್ಕೇನಹಳ್ಳಿ ಗ್ರಾಮದ ಮನೆಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಗ್ರಾಮ ದೇವರುಗಳು ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು. ಇನ್ನು ಚಿಕ್ಕಯೂರು ಗ್ರಾಮದ ಮುನ್ರಾಜು ಮತ್ತು ತಂಡದವರಿಂದ ತೆಂಗಿನಕಾಯಿ ಪವಾಡವನ್ನು ಕೂಡ ನಡೆಸಿ ಎಲ್ಲ ದೇವಾಲಯಗಳಲ್ಲೂ ಕುಲಸ್ಥರ ಮನೆಗಳ ಮುಂಭಾಗದಲ್ಲೂ ಕೂಡ ತೆಂಗಿನಕಾಯಿ ಪವಾಡ ನಡೆದದನ್ನು ಗ್ರಾಮಸ್ಥರು ಕಣ್ತುಂಬಿಕೊಂಡು ಜೈ ಕಲ್ಲೇಶ್ವರ, ಜೈ ಸಿದ್ದೇಶ್ವರ ಎಂಬ ಘೋಷಣೆಗಳನ್ನು ಕೂಗಿದರು. ಇದೇ ಸಂದರ್ಭದಲ್ಲಿ ಕಲ್ಲೇಶ್ವರ ಸ್ವಾಮಿ ಒಕ್ಕಲಿನ ಮಂಜುನಾಥ್ರವರು ಕೂಡ ಮಾತನಾಡಿ, ಭಾರತ ದೇಶದಲ್ಲಿಯೇ ಕುರುಬಕುಲಕ್ಕೆ ವಿಶಿಷ್ಟ ಆಚರಣೆಗಳಿದ್ದು, ದೊಡ್ಡ ದೇವರ ಜಾತ್ರೆಗಳು 2026ನೇ ಸಾಲಿನಲ್ಲಿ ಕುರುಬಕುಲಕ್ಕೆ ಸುಗ್ಗಿಯಂತೆ ನಡೆಯುತ್ತಿದ್ದು, ಹಲವಾರು ಜಾತ್ರೆಗಳು ಕೂಡ ಈಗಾಗಲೇ ನಡೆದಿದ್ದು, ಇದೇ ತಿಂಗಳ 25ರಿಂದ 28ರವರೆಗೆ ಕಲ್ಲೇಶ್ವರ ಸ್ವಾಮಿ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಎಲ್ಲ ಕುಲಸ್ಥರು ಕೂಡ ಭಾಗವಹಿಸಿ ಕಲ್ಲೇಶ್ವರ ಸ್ವಾಮಿ ಸಿದ್ದರಾಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ. 2026 ಈ ವರ್ಷ ಹಾಲುಮತ ಸಮಾಜಕ್ಕೆ ಒಂದು ಸುಗ್ಗಿ ವರ್ಷ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ಈ ಹಾಲುಮತ ಸಮಾಜದಲ್ಲಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ 2026ನೇ ಈ ವರ್ಷದಲ್ಲಿ ಹಲವು ಮನೆ ದೇವರುಗಳು ಭಾಳ ಅದ್ಧೂರಿಯಾಗಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಪ್ಸಂದ್ರದ ಬತ್ತೇಶ್ವರ ಸ್ವಾಮಿ ದೇವರಿರಲಿ, 5ನೇ ತಾರೀಕು ತಾವರೆಕೆರೆಯಲ್ಲಿ ಇನ್ನು ರಾಮೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂಥ ಮನೆ ದೇವರು ನಡೀತಾ ಇದೆ. ಹಾಗೆಯೇ 25ನೇ ತಾರೀಕಿಂದ 28ನೇ ತಾರೀಕಿನವರೆಗೆ ಶಿಡ್ಲಘಟ್ಟದ ಜಂಗಮಕೋಟೆ ಬಳಿಯಲ್ಲಿರ್ತಕ್ಕಂಥ ಸುಗಟೂರಿನಲ್ಲಿ ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಿಂದ ಸಡಗರದಿಂದ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರರ ಭಂಡಾರ ಪೆಟ್ಟಿಗೆ ಇವತ್ತು ನಮ್ಮಳ್ಳಿಗೆ ಬಂದಿದೆ. ನಾವು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಸಿದ್ದರಾಮೇಶ್ವರರ ಎತ್ತುಗಳನ್ನು ಮತ್ತು ಭಂಡಾರ ಪೆಟ್ಟಿಗೆಯನ್ನು ನಾವು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ನಾವು ಆಹ್ವಾನ ಮಾಡಿ ನಮ್ಮ ಸಮಾಜಕ್ಕೆ ಸೇರಿದಂಥ ಕಲ್ಲೇಶ್ವರ ದೇವಾಲಯದ ಒಕ್ಕಲಿಗೆ ಸೇರಿರ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಕೂಡ ಬಂಗಾರ ಪೆಟ್ಟಿಯ ಪೂಜೆಯನ್ನು ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಪೂಜೆ ಮಾಡಿ ಇವತ್ತು ನಾವು ಭಾಳ ಗೌರವದಿಂದ ಒಂದು ಆಚರಣೆಯನ್ನು ಮಾಡಿರ್ತೇವೆ. ಭಂಡಾರ ಪೆಟ್ಟಿಯನ್ನು ಸ್ವಾಗತ ಮಾಡಲಿಕ್ಕೆ ನಮ್ಮ ಕಲಾ ತಂಡಗಳು ಆಗಮಿಸಿದ್ವು. ವೀರಗಾಸೆ ಕಲಾ ತಂಡದವರು ಕೂಡ ಆಗಮಿಸಿದರು. ಮತ್ತು ಭಂಡಾರ ಪೆಟ್ಟಿಗೆ ನಮ್ಮ ಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಎಲ್ಲ ಹೆಣ್ಣುಮಕ್ಕಳು ಕೂಡ ಪೂರ್ಣ ಕುಂಭದ ಸ್ವಾಗತವನ್ನು ಅತ್ಯಂತ ಸಡಗರದಿಂದ ಭಂಡಾರ ಪೆಟ್ಟಿಗೆಗೆ ಸ್ವಾಗತವನ್ನು ಬಯಸಿ, ಹೀಗೆ ವಿಶೇಷವಾಗಿ ಇವತ್ತು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದ ಬಳಿ, ಮುನೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ, ಸಪ್ತಮಾತೆಯರ ದೇವಸ್ಥಾನದ ಬಳಿ ಮತ್ತು ಕೆಲವು ಮನೆಗಳ ಬಳಿಯೂ ಕೂಡ ನಾವೆಲ್ಲರೂ ಕೂಡ ಏನು ನಮ್ಮ ಸಮಾಜದ
ತೆಂಗಿನಕಾಯಿ ಪವಾಡ, ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು ತೆಂಗಿನಕಾಯಿ ಪವಾಡ. ತೆಂಗಿನಕಾಯಿಯ ಪವಾಡವನ್ನು ಕೂಡ ನಮ್ಮ ಹಳ್ಳಿಯಲ್ಲಿ ನಾವು ಮಾಡಿದ್ವು. ಅತ್ಯಂತ ಅದ್ಧೂರಿಯಾಗಿ ಸಡಗರದಿಂದ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಈ ಬಂಡಾರಪೆಟ್ಟಿಗೆಗೆ ಸ್ವಾಗತವನ್ನು ಕೋರಿ ಅತ್ಯಂತ ಯಶಸ್ವಿಯಾಗಿ ಸಂಭ್ರಮದಿಂದ ಸಡಗರದಿಂದ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ರು. ಹೆಣ್ಮಕ್ಳು ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಮಾಧ್ಯಮದ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ನಮ್ಮ ಹಳ್ಳಿಯಲ್ಲಿ ಒಂದು ಸಂಭ್ರಮದ ಸಡಗರದ ವಾತಾವರಣ ಇತ್ತು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತು ಇಡೀ ಮಾಲೂರು ತಾಲೂಕಿನಲ್ಲಿ ಹಲವು ಹಳ್ಳಿಗಳಲ್ಲಿ ಕಲ್ಲೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಥ ಮನೆಗಳಿದ್ದಾವೆ. ಹಾಗೆಯೇ ಕೋಲಾರ ಜಿಲ್ಲೆಯಲ್ಲೂ ಕೂಡ ಹಲವು ತಾಲೂಕುಗಳಲ್ಲಿ ಈ ಕಲ್ಲೇಶ್ವರ ಸ್ವಾಮಿ ಒಕ್ಕಲಿನ ಹಲವು ಮನೆಗಳಿದ್ದಾವೆ. ಜೊತೆಗೆ ಹೊಸಕೋಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೂಡ ಕಲ್ಲೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಥ ಕುಟುಂಬಗಳು ವಾಸ ಆಗಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ, ಹೀಗೆ ಬೆಂಗಳೂರು ನಗರದಲ್ಲಿಯೂ ಕೂಡ ಹೀಗೆ ಸಾವಿರಾರು ಕುಟುಂಬಗಳು ಕಲ್ಲೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕುಟುಂಬಗಳು, ಸಾವಿರಾರು ಕುಟುಂಬಗಳಿದ್ದಾವೆ. ಎಲ್ಲರೂ ಕೂಡ 25ನೇ ತಾರೀಕು ನಾನಾಗಲೇ ಹೇಳಿದಾಗೆ ಶಿಡ್ಲಘಟ್ಟದ ಬಳಿ ಇರತಕ್ಕಂಥ ಜಂಗಮಕೋಟೆ ಹತ್ತಿರದಲ್ಲಿರ್ತಕ್ಕಂಥ ಸುಗಟೂರು ಅನ್ನುವಂಥದ್ದೇನಿದೆ, ಅಲ್ಲಿ ನಾವು ಗಮನಿಸಿರಬೇಕು. 25ನೇ ತಾರೀಕು ಶನಿವಾರ ಕೂಟುವ ಇರ್ತದೆ. 26ನೇ ತಾರೀಕು ಭಾನುವಾರ ಹೊಳೆ ಪರಿಚಯ ಇರ್ತದೆ. 27ನೇ ತಾರೀಕು ದೀಪಾರಾಧನೆ ಇರ್ತದೆ. 28ನೇ ತಾರೀಕು ಚೌಲಕರ್ಮ, ದೇವರ ದರ್ಶನ, ಗುರುಗಳ ಆಶೀರ್ವಾದ, ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಇದ್ದಾವೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಲ್ಲೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಥ ಎಲ್ಲ ಭಕ್ತಾದಿಗಳು, ಜೊತೆಗೆ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ವಿಶೇಷವಾಗಿ ಮಾಧ್ಯಮದ ಮಿತ್ರರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ